ರಾಜ್ಯಾದ್ಯಂತ ಸುಮಾರು 413 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಪ್ರಾರಂಭವಾಗಿ 2 ತಿಂಗಳು ಕಳೆದರೂ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳದೆ ಸರ್ಕಾರ ಅತಿಥಿ ಉಪನ್ಯಾಸಕರ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಅಧ್ಯಕ್ಷ ಚಂದ್ರಕಾಂತ ಶಿರೋಳಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರವು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲು ಅರ್ಜಿಯನ್ನು ಸೆಪ್ಟೆಂಬರ್ 6ರಂದು ಅಧಿಸೂಚನೆ ಹೊರಡಿಸಿದಂತೆ ಸೆಪ್ಟೆಂಬರ್ 23ರಂದು ಕೌನ್ಸಿಲಿಂಗ್ ಪ್ರಾರಂಭವಾಗಬೇಕಿತ್ತು. ಆದರೆ ಇಲ್ಲಿಯವರೆಗೆ ಯಾವುದೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡದೇ ಇರುವುದರಿಂದ ದಿನನಿತ್ಯವೂ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ತರಗತಿಗಳಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಇದರ ಬಗ್ಗೆ ಚಿಂತಿಸದೆ ಉನ್ನತ ಶಿಕ್ಷಣದಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಕಲ್ಯಾಣ ಕರ್ನಾಟಕ ಸಂಘ ರಚನೆ ಮಾಡಲು ಉದ್ದೇಶಿಸಲಾಗಿದೆ. ಇದರಿಂದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ, ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದು. 430 ಕಾಲೇಜುಗಳಿತ್ತು ಸರ್. ಈಗ 2 ತಿಂಗಳಾಯ್ತು ಕಾಲೇಜ್ ಸ್ಟಾರ್ಟ್ ಆಯಿತು. ನಾವು ಅತಿಥಿ ಉಪನ್ಯಾಸಕರು ಏನಪ್ಪ ಅಂದರೆ ಇವತ್ತು ಹೊರಗಡೆ ಇದೆ ಸರ್. 14,000 ಜಿಲ್ಲಾ ಅತಿಥಿ ಉಪನ್ಯಾಸಕರು ಹೊರಗಡೆ ಇದೆ. ಯಾಕೆ ಇದ್ದವಪ್ಪ ಅಂದರೆ ಸರ್ಕಾರ ಕೌನ್ಸಿಲಿಂಗ್ ಮಾಡಿ ತಗೋದು ಅಂತ ಹೇಳಿದ್ರು ಸರ್. ಯಾವುದೇ ಸರ್ಕಾರ ಬಂದರೂ ನಮಗೆ ಒಂದು 2 ದಿವಸ ರಿನ್ಯೂ ಮಾಡಿ ಮತ್ತೆ ಏನಪ್ಪ ಅಂತಂದ್ರೆ ಒಂದು 2 ದಿವಸ 10 ದಿವಸ ನಮಗೆ ತೊಗೊಂಡಿದ್ದಾರೆ ಸರ್. ಆಗಸ್ಟ್ 7 ತಾರೀಕಿನಿಂದ ಇಲ್ಲಿವರೆಗೂ ಆಗಲಿ ನಮ್ಮನ್ನು ಇನ್ನೂ ಆಗಿ ನಮ್ಮ ಕೌನ್ಸಿಲಿಂಗ್ ಮಾಡಿ ಒಳಗಡೆ ತೊಗೊಂಡಿದ್ರು ಸರ್. ಅತಿಥಿ ಉಪನ್ಯಾಸಕರ ಒಂದು ಕುಟುಂಬ ಯಾವ ರೀತಿಯಾಗಿರಪ್ಪ ಅಂತ ಸರ್ ಬೀದಿಗೆ ಬಂದಿತ್ತು ಸರ್. ಇರ್ತಕ್ಕಂಥ ಇದರಲ್ಲಿ ಕೊಡೋದು ಸಂಬಳದಲ್ಲಿ ಸರ್ ಸರ್ಕಾರ ಏನು ನಮಗೆ ಜಾರಿ ಮಾಡಿತ್ತು, ಕೆಲವೊಂದು ಇವಾಗ ಕಂಡೀಷನ್ ನಮಗೆ ಇದ್ದು ಸರ್, ಅವನ್ನ ನಮ್ಮ ಜಾರಿ ಮಾಡಿದ್ದಾರೆ ಸರ್. ಆದರೆ ಅವರು ಸರ್ಕಾರ ಇದರಲ್ಲಿ ನಾವು ಬಂದಿಲ್ಲ ಸರ್. ಹರಿಗೆರೆ ಜಾಮ್ ಕೊಟ್ಟರು ಸರ್, ಅದನ್ನ ನಮಗೆ ಬಂದಿಲ್ಲ. ಮತ್ತೇನಪ್ಪ ಅಂತಂದರೆ ಪೇಮೆಂಟ್ ಒಂದು ಬಂದಿದೆ ಸರ್, ಹೆಲ್ತ್ ಇನ್ಶೂರೆನ್ಸ್ ಬಂದಿಲ್ಲ ಸರ್. ಮತ್ತೆ ಹಿರಿಗಂಟು ಅಂತ ಒಂದು 5 ಲಕ್ಷ ರೂಪಾಯಿ ಅಂತ ಮಾಡ್ತಾರೆ ಸರ್, ಅದನ್ನು ಕೂಡ ರಿಟೈರ್ಮೆಂಟ್ ಆದ್ರೆ ಕೊಡ್ತಾವ ಅಂತಂದ್ರೆ ಸರ್, ಎಷ್ಟೋ ಜನ ರಿಟೈರ್ಮೆಂಟ್ ಆಗಿದ್ದಾರೆ, ಅವರಿಗೆ ಇನ್ನೂ ತಲುಪಿಲ್ಲ ಸರ್. ರಾಜ್ಯದಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಆಗಿದೆ ಸರ್, ನಮ್ಮ ಅತಿಥಿ ಉಪನ್ಯಾಸಕರ ಜೊತೆ ಚೆಲ್ಲಾಟನೆ ಆಗ್ತಿದೆ ಸರ್. ಕರ್ನಾಟಕ ರಾಜ್ಯದಲ್ಲಿ 14,000 ಅತಿಥಿ ಉಪನ್ಯಾಸಕರು ಇದ್ದು ಸರ್. ಇವತ್ತಿನ ದಿವಸ PUC ಪಾಸ್ ಆಗಿ ಮಕ್ಕಳು ಏನೋ ಒಂದು ಭವಿಷ್ಯ ಕಟ್ಕೊಂಡು ತಮ್ಮ ಆದಕ್ಕಂತ ಒಂದು ಕನಸು ಕಟ್ಕೊಂಡು ಬಂದಿದ್ದಿರ್ತಾರೆ ಸರ್. ಈ ಒಂದು ಕಾಲೇಜಲ್ಲಿ ಬಂದಾಗ 3 ತಿಂಗಳು ಸರ್ ಕ್ಲಾಸ್ ನಡೀತಿಲ್ಲ, ಏನಿಲ್ಲ. ಪ್ರಿನ್ಸಿಪಾಲ್ ಅವರು ಫೋನ್ ಮಾಡ್ತಾರೆ, ನೀವು ಒಂದು ಮಾನ್ಯ ದೃಷ್ಟಿಯಿಂದ ಮಕ್ಕಳು ಇತರ ನೋಡ್ಕೊಂಡು ಏನಪ್ಪ ಅಂದ್ರೆ ಕ್ಲಾಸ್ ಮಾಡಿ ಬರೀ ಅನ್ಸುತ್ತೆ. ನಾವು ಮಕ್ಕಳ ಭವಿಷ್ಯ ನೋಡಿದರೆ ಮಕ್ಕಳು ಒಂದು ನೋಡ್ಕೊಂಡ್ರೆ ನಾವು ಹೋಗ್ಬೇಕು. ನಮ್ಮ ಕುಟುಂಬ ಸಮಸ್ಯೆ ನೋಡಿದರೆ ಹೋಗ್ಕೊಳ್ಳೋದಾಗ್ತದೆ ಸರ್. ನಾವು ಈಗ ಬೇರೆ ಕಡೆಗೂ ಕೆಲಸ ಮಾಡಕ್ಕಿಲ್ಲ ಸರ್, ಪ್ರೈವೇಟ್ದಲ್ಲಿ ಕೆಲಸ ಮಾಡಕ್ಕಿಲ್ಲ. ಗೌರ್ಮೆಂಟ್ ಕಂಡೀಷನ್ ಹಾಕಿದೆ, ನೀವು ಅತಿಥಿ ಉಪನ್ಯಾಸಕರಾಗಿ ನೀವು ಕೆಲಸ ಮಾಡಿದ್ರಪ್ಪ ಅಂದರೆ ಇಲ್ಲೇ ಮಾಡಬೇಕು, ಬೇರೆ ಕಡೆಗೆ ಮಾಡಿದ್ರೆ ಅದು ನಿಮ್ಮ ಮೇಲೆ ಕಾನೂನು ಕ್ರಮ ಅಂತಕ್ಕಂಥದ್ದು 12ನೇ ಇದರಲ್ಲಿ ಹಾಕಿದ್ದಾರೆ ಸರ್. ಈಗ ಇವರು ಪಗಾರ ಇಲ್ಲ, ನಮಗೇನಪ್ಪ ಅಂತಂದ್ರೆ ನಮ್ಮ ಜೊತೆ ನಾವು ಬೇರೆ ಕಡೆ ಕೆಲಸ ಮಾಡೋಕ್ಕೇನಿಲ್ಲ ಸರ್. ಈ ರೀತಿ ನಮ್ದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ದಯವಿಟ್ಟು ಏನಪ್ಪ ಅಂತ ಉನ್ನತ ಶಿಕ್ಷಣ ಸಚಿವರು ಏನಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು. ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಂಥ ನಮ್ಮ ಪ್ರೇಮ್ ಖರ್ಗೆ ಸರ್ ಅವ್ರನ್ನು ಕೂಡ, ಯಾಕಂದರೆ ಅವ್ರಿಗೆ ಆದಂಥ ಶಿಕ್ಷಣ ಒಂದು ಇದಿದೆ ಸರ್. ಅವ್ರಿಗೆ ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಇರ್ತಕ್ಕಂಥ ಉಪನ್ಯಾಸಕರು ಏನಷ್ಟು ನಮ್ಮ ಪ್ರಾಬ್ಲಮ್ ಅಂತಕ್ಕಂಥ ಅವ್ರಿಗೆ ತಿಳ್ಕೋಬೇಕು ಸರ್. ನಮ್ಮ ಇದ್ದಂಥ ರಾಜ್ಯದಲ್ಲಿ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ಸರ್ ನಾವು ಸುಮಾರು ಒಂದು 2,500 ಜನ ಇದ್ದೀವಿ ಸರ್. ನಮ್ಮ ಕುಟುಂಬ ಯಾವ ರೀತಿ ಬಂದಪ್ಪ ಅಂತಂತಂದ್ರೆ ನಾವು ಸಂಸಾರ ನಡೆಸಬೇಕಾಯ್ತು ಕಷ್ಟ ಆಗಿದೆ ಸರ್. ಕೆಲವರು ಅನುಕೂಲ ಇದೆ, ಕೆಲವರು ಅನುಕೂಲ ಇಲ್ಲ ಸರ್. ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಯಲ್ಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು. ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.